ಯಾವ ಮಂಗಳವಾರ ಅಮಾವಾಸ್ಯೆ ಬರುತ್ತೋ ಅದು ಅತ್ಯಂತ ಕೆಟ್ಟ ದಿನ. ವಾಮಾಚಾರ ಮಾಟ ಮಂತ್ರ ಮಾಡೋರ್ಗಂತೂ ಹೇಳಿದ ದಿನ. ಅದರಲ್ಲೂ ಅದ್ಯಾರೋ ಸುಳ್ಯದ ಒಬ್ಬ ಮಶಣಕಾಯಿ ಅಂತ ವ್ಯಕ್ತಿ ಮಂಗಳವಾರ ಅಮಾವಾಸ್ಯೆ ಬರಬೇಕು, ಅವತ್ತು ದೆವ್ವಗಳು ಆತ್ಮಗಳು ಮಾತಾಡ್ತವೆ ಮಶಣದಲ್ಲಿ. ನಾನು ಕಣ್ಣಾರೆ ನೋಡಿದ್ದೀನಿ, ದೆವ್ವ ಗಿವ್ವ ಇಲ್ಲ ಅನ್ನೋದು ನನ್ನ ಹತ್ರ ಬನ್ನಿ ಅಂತ ಹೇಳಿ ಒಂದಿಷ್ಟು ದೇಹದ ಒಳಗಡೆ ಹಾಕೊಂಡು ಮಾತಾಡಿದ್ರು. ಈಗ ನಿನ್ನೆ ನಡೆದ ಅಂತ ಗೋಳೂರು ಅಂತಕ್ಕಂಥ ಒಂದು ಗ್ರಾಮದಲ್ಲಿ, ಅದು ಊರಿನ ಮಧ್ಯಭಾಗದಲ್ಲಿ 3 ದಾರಿ ಕೂಡಿದಂಥ ಮಧ್ಯಭಾಗದಲ್ಲಿ ರಂಗೋಲೆ ಬಿಟ್ಟು, ಆಮೇಲೆ ರಕ್ತ ಚೆಲ್ಲ ಹಾಗೆ ಮಾಡಿ, ಅರ್ಶಿನ ಕುಂಕುಮ ಇಟ್ಟು, ಮೂಳೆಗಳನ್ನೆಲ್ಲ ಇಟ್ಟು ಏನೋ ಪೂಜೆನೋ ಪುನಸ್ಕಾರನೋ ಮಾಡಿಬಿಟ್ಟಿದ್ದಾರೆ. ಇಡೀ ಊರಿನ ಜನ ಎದ್ರಿಕೊಳ್ತಾರೆ. ಇದು ಬೇಕು ಅಂತ ಯಾರು ಎದುರಿಸಕ್ಕೆ ಅಂತ ಮಾಡಿದಾರೋ ಅಥವಾ ಆಕ್ಚುಲಿ ಇಲ್ಲಿ ಏನಾರ ಆಗ್ಬೇಕು ಅಂತ ಮಾಡಿದ್ರು ಗೊತ್ತಿಲ್ಲ. ಇವೆರಡೂ ಕೂಡ ಗೊತ್ತಾಗ್ಬೇಕು. ನಮ್ಮ ಗೋಳೂರು ಗ್ರಾಮದಲ್ಲಿ ತುಂಬಾ ಹಿಂದಿನಿಂದಲೂ ಕೂಡ ಹಲವಾರು ಮೌಢ್ಯತೆಗಳು ಸಣ್ಣ ಪುಟ್ಟಾಗಿ ನಡ್ಕೊ ಬರ್ತಾ ಇತ್ತು. ನಿನ್ನೆ ರಾತ್ರಿ ಯಾರು ನೋಡಿಲ್ಲ, ನಮ್ಮ ಗ್ರಾಮದ ಮಧ್ಯಭಾಗದಲ್ಲಿ ಒಂದು ರಂಗೋಲೆ ಚಿತ್ರ ಹಾಕಿ ಅಲ್ಲಿ ಒಂದು ತಲೆಬೂಡೆ ಮತ್ತು ಕೈ ಮೂಳೆ ಇದನ್ನು ಹಾಕಿ ಕುಂಕುಮ ಹಾಕಿ ನಿಂಬೆಯನ್ನು ಹಾಕಿ ಒಂದು ಮಾಟ ಮಂತ್ರ ಮಾಡೋ ರೀತಿಯಲ್ಲಿ ಮಾಡಿದ್ದಾರೆ. ಯಾರು ಅನ್ನೋದು ಯಾರಿಗೂ ಗೊತ್ತಿಲ್ಲ, ಯಾರ ಗಮನಕ್ಕೂ ಕೂಡ ಬಂದಿಲ್ಲ. ಅದು ಅವ್ರ ಸಮಸ್ಯೆ ಏನು, ಅವ್ರು ಏನು ಮಾಡೋಕ್ಕೋಸ್ಕರ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ. ನಾವು ತುಂಬ ಈಗ ಹಿಂದುಳಿದ ಜನ ಇರೋದ್ರಿಂದ ನಮ್ಗೆ ತುಂಬ ಈ ವಿಚಾರದಲ್ಲಿ ಭಯ ಉಂಟಾಗದ. ಆ ಊರಲ್ಲಿ ಏನಾರ CCTV ಇದ್ದಿದ್ರೆಲ್ಲ ಯಾರು ಬಂದರು ಯಾರು ಹೋದ್ರು ಅನ್ನೋದು ಪಕ್ಕ ಗೊತ್ತಾಗುತ್ತೆ. ಈ ರೀತಿ ಮಾಡಿ ಜನಗಳನ್ನ ಎದುರಿಸೋದ್ರಿಂದ ಅವ್ರಿಗೇನು ಸಿಗುತ್ತೆ? ಜನಗಳು ಅಕಸ್ಮಾತ್ ಇದನ್ನು ನೋಡಿ ಭಯಭೀತರಾಗಿ ಮಾನಸಿಕ ಖಿನ್ನತೆಗೆ ಉಂಟಾದ್ರ ಗತಿ ಏನು? ಹಾಗೆ ಆಗ್ತಾರೆ, ಸಹಜ, ಎದುರುಕೊಳ್ತಾರೆ, ಸಹಜ. ಈ ಥರ ಮಾಡಿದವ್ರನ್ನ ಹೇಗಾರು ಮಾಡಿ ಹಿಡಿದು, ಅದು ನಾಟಕಕಾರ ಮಾಡಿರಲಿ, ಅದು ನೈಜತೆಗಾರ ಮಾಡಿರಲಿ, ಇಂಥವ್ರು ಹಿಡಿದುಬಿಟ್ಟು ಫಸ್ಟ್ ಕಾನೂನು ಮೂಲಕ ಮಾತನಾಡಿಸ್ಬೇಕು, ಜೈಲ್ಗಟ್ಟಬೇಕು. ಆಗ ಇಂಥ ಘಟನೆಗಳು ಊರಲ್ಲಿ ನಡೆಯಲ್ಲ. ನನ್ನ ಸ್ನೇಹಿತ ನನಗೆ ಫೋನ್ ಮಾಡ್ತಾನೆ, ಅವನು ವಾಮಾಚಾರ ಮಾಟ ಮಂತ್ರಕ್ಕೆ ಹೆದರಿಕೊಳ್ಳಲ್ಲ. ಆದರೂ ಕೂಡ ಯಾರೋ ಅವ್ರ ಮನೆಯ ಸುತ್ತಮುತ್ತ ಈ ಥರದ ವಸ್ತುಗಳು ಹಾಕಿ ಪೂಜೆ ಮಾಡ್ತೀವಿ ಅಂತ ಹೇಳಿ ಏನೋ ಮಾಡಿ ಎಲ್ಲ ಹಾಕಿ ಹೋಗಿದ್ದಾರೆ. ಅವರು ಎಲ್ಲ ತೆಗೆದು ತೋರಿಸ್ತಾ ಇದ್ದಾರೆ, ನೋಡಿ ಏನೇನು ಸಿಗುತ್ತೆ ಎಲ್ಲೆಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ತೆಗೆದು ತೋರಿಸ್ತಾ ಇದ್ದಾರೆ. ಯಾಕೆ ಹಿಂಗೆ ಎದುರಿಸ್ತಾರೆ? ಅಲ್ಲಿನ CCTV ಅಥವಾ ಮತ್ತೇನಾರ ಇದ್ದರೆ ನನ್ನ ಸ್ನೇಹಿತರಿಗೆ ಹೇಳಿದ್ದೀನಿ, ಮೊದಲು ರೆಡ್ ಹ್ಯಾಂಡಾಗಿ ಹಿಡೀರಿ, ಪೊಲೀಸ್ ಸ್ಟೇಷನ್ಗೆ ಕೊಡಿ. ಇಂಥ ಸುತ್ತಮುತ್ತ ಮಾಡೋರು ಬೇರೆ, ಮಾಡಿಸೋರು ಬೇರೆ, ಮಾಡಿಸ್ಕೊಳ್ಳೋರು ಬೇರೆ. ಮಾಡಿಸೋರು ಎಲೆಮರೆಕಾಯಿಯಾಗಿ ಎಲ್ಲೋ ಕೂತಿರ್ತಾರೆ. ನೋಡು, ನೀನು ಇಲ್ಲೋಗಿ ಒಂದಿಷ್ಟು ಹಾಕ್ಬಿಟ್ಟು ಬಾ, ನಿನ್ಗೆ 5,000 10,000 ಕೊಡ್ತೀನಿ, ನೀನು ಇಲ್ಲಿ ಹಿಂಗೆ ಹಾಕ್ಬಿಟ್ಟು ಬಾ 10,000 20,000 ಕೊಡ್ತೀನಿ ಅಷ್ಟೇಳಿ ಹಾಕಿಸ್ಬಿಟ್ಟು ಬಂದ್ಬಿಡ್ತಾರೆ. ಆ ಜನ ಹಾಕ್ಬಿಟ್ಟು ಬಂದ ಆದ್ಮೇಲೆ ಅಲ್ಲೇ ಸುತ್ತಮುತ್ತ ಇರ್ತಾರೆ ಅವರು. ಈಗ ಯಾರು ಇವ್ರು ಎದುರಿಕೋತಾರೋ ಅವ್ರಿಗೆ ಹೇಳ್ತಾರೆ, ನೋಡಿ ಇದೆಲ್ಲ ವಾಮಾಚಾರ ಮಾಟ ಮಂತ್ರ ಯಾರೋ ಮಾಡಿದ್ದಾರೆ, ಇಂಥವ್ರ ಹತ್ರ ಹೋಗಿ ನಿಮ್ಗೆ ಒಳ್ಳೇದಾಗುತ್ತೆ ಅಂತ. ಇದೊಂದು ಚೈನ್ ಲಿಂಕ್ ಇದೆ, ಅರ್ಥ ಮಾಡ್ಕೊಳ್ಳಿ, ಚೈನ್ ಲಿಂಕ್ ಇದೆ. ಇಲ್ಗೊಬ್ಬನ್ ಬಿಟ್ಟಿದೆ, ಮೈಸೂರು ನಾನು ಹೋಗಿದ್ದೆ, ಸ್ಟ್ರೈಕ್ ಇತ್ತು ಮಾಡಿಸ್ತೀನಿ ಮಾಡಕ್ಕೆ ಹೇಳಿದ್ದೀನಿ. ಆಗ ಆ ಜನ ಅವ್ರ ಹತ್ರಕ್ಕೆ ಹೋಗಿ ಪೂಜೆ ಪುನಸ್ಕಾರ ಮಾಡಿದ್ಮೇಲೆ ಇವ್ರಿಗೆ ಅರ್ಧ ದುಡ್ಡು, ಅವ್ರಿಗೆ ಅರ್ಧ ದುಡ್ಡು. ಇದು ನಿರಂತರವಾಗಿ ನಡೀತಾ ಇದೆ. ಇಂಥವ್ರು ಯಾರು ನಿಮ್ಮ ಮುಂದೆ ಮಾಡ್ತಾ ಇದ್ರೆ ಯಾವುದನ್ನು ಅರ್ಥ ಮಾಡಿ ಏನನ್ನೂ ನೋಡ್ದಲ್ಲೇ ದಯವಿಟ್ಟು ಪೊಲೀಸ್ ಸ್ಟೇಷನ್ಗೆ ಕೊಡಿ, ಕಾನೂನಾತ್ಮಕವಾಗಿ ಮಾತನಾಡಿ ಇಂಥವ್ರು ನಡೆದ ಹಾಗೆ ನೋಡಿ. ಇಲ್ಲೊಬ್ಬ ವ್ಯಕ್ತಿ ನೇರವಾಗಿ ಒಬ್ಬ ಹುಡುಗನ ಫೋಟೋ ಇಟ್ಕೊಂಡು ಅವನ ಮೇಲೆ ಗೆರೆ ಎಳೆದು ಅವನಿಗೆ ವಾಮಾಚಾರ ಮಾಡ್ತಾ ಇದ್ದಾನೆ. ನಾವು ಕೇಳಿದ್ವಿ ವಶೀಕರಣ. ಈ ವಶೀಕರಣ ಏನ ಜನ ಕೆಲವರು ಸ್ವರ ನೋಡಿ ವಶೀಕರಣ ಮಾಡ್ತೀನಿ, ಕಣ್ಣು ನೋಡಿ ವಶೀಕರಣ ಮಾಡ್ತೀನಿ, ಮುಖ ನೋಡಿ ವಶೀಕರಣ ಮಾಡ್ತೀನಿ, ದೇಹ ನೋಡಿ ವಶೀಕರಣ ಮಾಡ್ತೀನಿ, ಎಲೆ ನೋಡಿ ವಶೀಕರಣ ಮಾಡ್ತೀನಿ, ಇನ್ನು ಸ್ವರ ಕೇಳಿಸ್ಕೊಂಡು ವಶೀಕರಣ, ಇವೆಲ್ಲವೂ ನಡೀತಾವೆ. ಇವೆಲ್ಲ ವಶೀಕರಣ. ಆದ್ರೆ ಈತ ಏನ್ ಮಾಡ್ತಾನೆ, ಅವ್ರು ಯಾವ್ದೋ ಫೋಟೋ ತರಿಸ್ಕೊಂಡವನೇ ಅಲ್ಲಿ ಗೆರೆ ಹಾಕ್ತಾವ, ನೀವು ನೋಡಿ ಆ ಗೆರೆ ಹಾಕಿ ಅಲ್ಲಿ ಮುಂದೆ ಪೂಜೆ ಪುನಸ್ಕಾರ ನೋಡಿ ಮೂಳೆಗಳು ಎಲ್ಲವೇ ಪೂಜೆ ಮಾಡ್ತಾ ಇದ್ದಾನೆ. ಅವನಿಗೆ ಏನೋ
ತೊಂದರೆ ಆಗಂಗೆ ಮಾಡ್ತಾ ಇದ್ದಾನೆ, ಅದು ಪಬ್ಲಿಕ್ನಲ್ಲಿ. ಈಗೇನು ಮಾತಾಡುತ್ತೆ ಕಾನೂನು? 2017ರ ಮೌಢ್ಯತೆಯ ಕಾನೂನು ಏನು ಮಾತಾಡುತ್ತೆ? ಕಾನೂನು ಅಷ್ಟೇ ಇರುತ್ತಾ? ಯಾರು ಇದು ವಾಟ್ಸಪ್ಪಲ್ಲಿ ಹಾಕಿದ್ರು, ಯಾವ ಕಡೆಯಿಂದ ಬಂತಿದು ಅನ್ನೋದನ್ನು ಇಟ್ಕೊಂಡು, ಉತ್ತರ ಪ್ರದೇಶದೇ ಆಗಲಿ ಇಟ್ಕೊಂಡು ಅಲ್ಲಿನ ಸರ್ಕಾರಕ್ಕೆ ಕಳಿಸಿ ಇವ್ರನ್ನ ರೆಡ್ ಹ್ಯಾಂಡಾಗಿ ಹಿಡಿದು ಕಾನೂನಾತ್ಮಕವಾಗಿ ಮಾತನಾಡ್ಬೋದಲ್ವಾ? ಒಬ್ಬರಿಗೆ ಮಾತನಾಡಿಸಿದ್ರೆ ನೋಡಿ, ಮೊನ್ನೆ ಕೋಲಾರದಲ್ಲಿ ಬೇತಾಳ ದೇವರು ಏನೆಲ್ಲ ಮಾಡ್ತಿದ್ರು, ಅಲ್ಲಿನ ಇಡೀ ತಾಲೂಕು ಆಡಳಿತ ಮಂಡಳಿ ಅದರಲ್ಲೂ SP ಪೊಲೀಸ್ ಇಲಾಖೆ ಹೋಗಿ ಅಟ್ಯಾಕ್ ಮಾಡ್ತು. ಅಲ್ಲಿ ನಡಿಬಾರದು ನಡೀತಾ ಇದೆ. ಇದೇ ರೀತಿ ಎಷ್ಟು ದಿವಸ ಅಂತ ಕಣ್ಮುಚ್ಕೊಂಡಿರೋದು? ಯುವ ಮನಸ್ಸುಗಳೇ, ನೀವೆದ್ದೇಳಿ, ಜಾಗೃತರಾಗ್ರಿ. ಈ ಜನಗಳು ಮುಂದೆ ಈ ಥರದ ವಾಮಾಚಾರ ಮಾಟ ಮಾತ್ರ ನಡೆಯುತ್ತೆ ಅಂತ ವಾಟ್ಸಪ್ಗಳಲ್ಲಿ ಆಗ್ತಾ ಇದಾರಲ್ಲ, ಅವರ ವಿರುದ್ಧ ದಂಗೇಳಿ. ಯಾರು ಹಾಕಿದ್ದಾರೆ ಆ ವಾಟ್ಸಪ್ ನಂಬರ್ ಇಟ್ಕೊಂಡು ಕೇಸ್ ಹಾಕಿ. ಇಂಥವು ಹಾಕಬಾರ್ದು, ಮೌಢ್ಯತೆಯ ಕಾನೂನು ವಿರೋಧ ಅಂತ ಹೇಳಿ ಹಾಕಿ. ಹಾಗೆ ಇವೆಲ್ಲವೂ ಕೂಡ ವಾಟ್ಸಪ್, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮ್ಗಳಲ್ಲಿ ಬರೋದು ತಪ್ಪುತ್ತೆ. ಜಾಗೃತರಾಗಿ ಯುವ ಮನಸ್ಸುಗಳೇ, ಇಂಥವಕ್ಕೆ ಅವಕಾಶ ಕೊಡಬೇಡಿ. ನೋಡಿ, ಎಲ್ಲರೂ ಕನ್ನಡಕ ಹಾಕೊಂಬಂದ್ಬಿಟ್ಟಿರ್ತಾರೆ. ಎಲ್ಲ ಕನ್ನಡಕ ಕಿತ್ತು ಹಾಕ್ಬಿಡ್ತಾವೆ. ಇದು ಜನ ಬೇಕು ಅಂತ ಕೂತಿರೋದ ಅಥವಾ ಅವ್ರ ಕಡೆಯಿಂದ ಕೂರಿಸಿರೋದ? ಇದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಅದ್ರ ಉದ್ದೇಶ ಏನು ಅಂದರೆ, ನೀವು ಕನ್ನಡಕ ಹಾಕ್ಬೇಡಿ, ಏನು ಹಾಕ್ಬೇಡಿ, ನನ್ನ ದಿವ್ಯ ದೃಷ್ಟಿಯಿಂದ ಕಣ್ಣು ಬರೆಸ್ತೀನಿ ಅಂತ ಹೇಳ್ತಾರೆ. ಹಾಕ್ಲಿ, ಇಷ್ಟೊಂದು ಮೆಡಿಸಿನ್ ಬೇಕಾಗಿತ್ತು, ಇಷ್ಟೊಂದು ಡಾಕ್ಟರ್ ಬೇಕಾಗಿತ್ತು, ಅಷ್ಟು ದುಡ್ಡು ಕೊಟ್ಟು ಓದಬೇಕಾಗಿತ್ತು, ಇವನ ಹತ್ರಕ್ಕೆ ಹೋಗ್ಬಿಟ್ರೆ ಎಲ್ಲ ಕಣ್ಣುಗಳು ಚೆನ್ನಾಗಿ ಕಾಣಿಸ್ತವಲ್ವ? ಇಂಥವ್ರ ವಿರುದ್ಧ ನಾವು ಕೇಸ್ ಹಾಕಿ ಏನಾಗುತ್ತೆ, ಆ ಕ್ಷಣ ಒಂದಿಷ್ಟು ಮೋಟಿವೇಶನ್ ಮಾಡ್ತಾರೆ, ಮಾಸ್ ಹಿಸ್ಟೀರಿಯಾಗಿ ಒಳಗಾಗಂಗೆ ಮಾಡ್ತಾರೆ. ಕೊಂಡು ಬಂದ್ಬಿಡ್ತು, ಅವ್ರ ಕಡೆ ಇವ್ರ ಕಡೆ ಎಲ್ಲ ನಾಟಕ ಮಾಡ್ಬಿಡ್ತಾರೆ. ಅವರೆಲ್ಲರೂ ಮಾಡ್ತಾ ಇದ್ದಾರೆ, ನಾನು ಎಸ್ ಅನ್ಬೇಕು. ಅವರೆಲ್ಲರೂ ಅಳ್ತಾ ಇದ್ದಾರೆ, ನಾನು ಅಳಬೇಕು. ಅವರೆಲ್ಲರೂ ನಗ್ತಾ ಇದ್ದಾರೆ, ನಾನು ನಗ್ಬೇಕು. ಅದು ಸಹಜ ಕ್ರಿಯೆ ಬಂದ್ಬಿಡುತ್ತೆ. ಆ ಕ್ಷಣ ಅಕ್ಸೆಪ್ಟ್ ಮಾಡ್ಕೋತಾರೆ. ನಾಳೆ ಮತ್ತೆ ಸಮಸ್ಯೆ ಇರುತ್ತೆ. ಪ್ಲೀಸ್ ಇಂಥವ್ರ ಹತ್ರ ಹೋಗಿ ಕಣ್ಣಾಳು ಮಾಡ್ಕೋಬೇಡಿ. ವೈದ್ಯರ ಹತ್ರ, ಅದು ನೇತ್ರ ವೈದ್ಯರ ಹತ್ರ ತೋರಿಸಿ ಒಳ್ಳೆ ಕನ್ನಡಕ ಹಾಕಿಸ್ಬಿಡಿ. ಇದು ಸಹಜ ಕ್ರಿಯೆ.